ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಶೋಕ್ BC, ಪ್ಲಾಸ್ಟಿಕ್ ಮತ್ತು ಈಸ್ಥೆಟಿಕ್ ಸರ್ಜನ್, ಆಸ್ಟರ್ ವೈಟ್ಫೀಲ್ಡ್, ಬೆಂಗಳೂರು. ಇವತ್ತಿನ ಟಾಪಿಕ್ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಪ್ಪ ಅಂದರೆ ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಳ್ಳುವಂಥ ಒಂದು ಮನೋಜ್ಞಾನ ಅಥವಾ ಟೆಂಪರ್ಮೆಂಟ್ ಆಫ್ ದೀಸ್ ಪೇಷಂಟ್ಸ್. ಕೆಲವರು ಅಂದ್ಕೋಬೋದು, ಈ ಕಾಸ್ಮೆಟಿಕ್ ಸರ್ಜರಿ ಯಾಕೆ ಮಾಡಿಸ್ಬೇಕು, ಇಸ್ ಇಟ್ ಎಸೆನ್ಷಿಯಲ್? ಕಾಸ್ಮೆಟಿಕ್ ಸರ್ಜರಿ ಆ್ಯಸ್ ಸಚ್ ಅಂದರೆ ಎಸೆನ್ಷಿಯಲ್ ಅಲ್ಲ, ಬಟ್ ತುಂಬ ಜನಕ್ಕೆ ಒಂದು ಮನಸ್ಸಿನಲ್ಲಿ ಕೊರಿತಾ ಇರ್ತದೆ, ನಾನು ಇನ್ನೂ ಚೆನ್ನಾಗಿ ಕಾಣಬೇಕು, ನಾನು ಇನ್ನೂ ಚೆನ್ನಾಗಿ ಇರಬೇಕು ಅನ್ನೋದೊಂದು. ಅಂಥವ್ರಿಗೆ ಬೇರೆ ಕೆಲಸ ಮಾಡಬೇಕಾರೆ ಅಥವಾ ಅವ್ರದ್ದು ಏನು ಕೆಲಸ ಮಾಡ್ತಾರೆ ಅದರದ್ದು ಔಟ್ಪುಟ್ಟು, ಜನರಲಿ ಔಟ್ಲುಕ್ ಆಫ್ ದ ಲೈಫ್ ಓನ್ಲಿ ವಿಲ್ ಬಿಕಮ್ ವೆರಿ ವೆರಿ ಡಿಫಿಕಲ್ಟ್. ಇಂಥ ಸಮಯದಲ್ಲಿ ಕಾಸ್ಮೆಟಿಕ್ ಸರ್ಜರಿ ಮಾಡೋದ್ರಿಂದ ಅವರಿಗೆ ಒಂದು ಒಳ್ಳೆ ಮಾರ್ಗ ಸಿಗ್ತದೆ, ಅದು ಚೆನ್ನಾಗಿ ಜೀವನ ನಡೆಸಲಿಕ್ಕೆ. ಪ್ಲಸ್ ಈಗಿರೋ ಕಾಸ್ಮೆಟಿಕ್ ಸರ್ಜರಿಗಳು ತುಂಬ ಸೇಫ್. ಈಗಿರೋ ಎಕ್ವಿಪ್ಮೆಂಟು, ಈಗಿರೋ ದೊಡ್ಡ ಹಾಸ್ಪಿಟಲ್, ನಮ್ಮ ಆಸ್ಟರ್ ಹಾಸ್ಪಿಟಲ್, ವೈಟ್ಫೀಲ್ಡ್ ಅಂತ ದೊಡ್ಡ ಹಾಸ್ಪಿಟಲಲ್ಲಿ ಮಾಡಿಸ್ಕೊಳೋ ಅಂಥ ಕಾಸ್ಮೆಟಿಕ್ ಸರ್ಜರೀಸ್ ಏನಿದ್ದಾವೆ, ಇವೆಲ್ಲ ತುಂಬ ಸೇಫಾಗಿ ಮಾಡೋವಂಥ, ಸೇಫ್ ಎನ್ವಿರಾನ್ಮೆಂಟಲ್ಲಿ ಮಾಡೋವಂಥ ಪ್ರೊಸೀಜರ್ಗಳು. ಆದ್ದರಿಂದ ಕಾಂಪ್ಲಿಕೇಶನ್ ರೇಟ್ಸು ತುಂಬ ಕಡಿಮೆ. ಹೀಗಾಗಿ ಅವರಿಗೆ ಒಂದು ದುಡ್ಡಿನ ತೊಂದರೆ ಇಲ್ದಲೇ ಇದ್ದು ಈ ಮಾಡಿಸ್ಕೊಳ್ಳೇಬೇಕು ಅನ್ನೋ ಒಂದು ಮನಸ್ಸಿಗೆ ಇದ್ದರೆ ಇದು ಮಾಡೋದ್ರಿಂದ ಏನೂ ತಪ್ಪಿಲ್ಲ ಅಂತ ನಾನು ಹೇಳಬಲ್ಲೆ. ಮತ್ತು ನಿಮಗೆ ಇದರ ಬಗ್ಗೆ ಇನ್ನೂ ಏನಾದ್ರು ತಿಳ್ಕೋಬೇಕು ಅಂತ ಇದ್ದರೆ ಆಸ್ಟರ್ ವೈಟ್ಫೀಲ್ಡ್ ಮಣಿಪಾಲ್ ಹಾಸ್ಪಿಟಲಲ್ಲಿ ನೀವು ಕಾಲ್ ಮಾಡಿ ಪ್ಲಾಸ್ಟಿಕ್ ಸರ್ಜನ್ ಕೇಳಿದ್ರೆ ನಿಮಗೆ ಇನ್ನೂ ಮುಂದಿನ ವಿಚಾರಗಳನ್ನು ನಾವು ತಿಳಿಸಬಲ್ಲೆವು. ಇದು ಕಾಸ್ಮೆಟಿಕ್ ಸರ್ಜರಿ, ಮೋಸ್ಟ್ ಆಫ್ ದ ಕಾಸ್ಮೆಟಿಕ್ ಸರ್ಜರೀಸ್ ಆರ್ ಸಮಥಿಂಗ್ ಏನು ಹೇಳ್ತೀವಿ ಡೇ ಕೇರ್ ಸರ್ಜರೀಸ್, ಅಂದರೆ ಬೆಳಗ್ಗೆ ಬಂದು ಮತ್ತೆ ರಾತ್ರಿ ಹೋಗುವಂಥ ಸರ್ಜರಿಗಳು. ಮತ್ತು ಒಂದೇ ಡ್ರಾಬ್ಯಾಕ್ ಏನಿದು ಅಂದರೆ ಇದು ಇನ್ಶೂರೆನ್ಸಲ್ಲಿ ಕವರ್ ಆಗೋದಿಲ್ಲ. ನೀವೇ ಅದರ ಬಗ್ಗೆ ದುಡ್ಡಿನ ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ. ಬಟ್ ಇದ್ರದ್ದು ಕೇರ್ ಕೂಡ ತುಂಬ ಕಮ್ಮಿ ಇರ್ತದೆ. ನಾವು ಮಾಡೋ ಸರ್ಜರಿಗಳು ತುಂಬ ಸಣ್ಣ ಕಲೆಗಳು ಬರ್ತದೆ ಅಥವಾ ಕಲೆಗಳು ಬರ್ದಂಗೆ ಮಾಡೋವಂಥ ಸರ್ಜರಿಗಳು. ಮತ್ತು ಇದಕ್ಕೆ ಲಾಂಗ್ ಟರ್ಮ್ ಕೇರ್ ಅಂತ ಏನೂ ಇರೋದಿಲ್ಲ. ಸ್ವಲ್ಪ ಹೆಲ್ತಿ ಲೈಫ್ ಲೀಡ್ ಮಾಡಿ ಅದರ ಸಣ್ಣ ಕಲೆಗಳು ಏನಿರ್ತದೆ ಅದ್ರ ಬಗ್ಗೆ ಸ್ವಲ್ಪ ಕೇರ್ ತೊಗೊಂಡ್ರೆ ಇದು ನೀವು ಸರ್ಜರಿ ಮಾಡಿಸ್ಕೊಂಡಿದ್ದೀರಾ ಅಂತ ಒಂದು ಚಿಹ್ನೆನೇ ಅದು ಉಳಿಸೋದಿಲ್ಲ. ಅದಕ್ಕೆ ಕಾಸ್ಮೆಟಿಕ್ ಸರ್ಜರಿ ಅಂತ ಹೇಳ್ತೀವಿ.